सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಕಾರ್ತಿಕ್ ಮಾಸದ ಕೊನೆಯ ಸೋಮವಾರವಾದ ಇಂದು ಪರಮಾತ್ಮ ಪರಮೇಶ್ವರನ ವಿಚಾರವನ್ನ ಸ್ವಲ್ಪ ಚಿಂತನೆ ಮಾಡಬೇಕು ಅನ್ನೋ ಒಂದು ಸಹಜವಾದ ಬಯಕೆ ಉಂಟಾಯಿತು. ಆದರೆ ಪರಮಾತ್ಮನ ವಿಚಾರ ಅಂತಂದ್ರೆ ಯಾವ ವಿಷಯನ ಆರಿಸ್ಕೋಬೇಕು? ಪರಮಾತ್ಮನ ವಿಚಾರ ಅಂತಂದ್ರೆ ಪ್ರತಿಯೊಂದು ಅದ್ಭುತನೇ ಅಲ್ಲಿ, ಪ್ರತಿಯೊಂದು ಚಿಂತನೆಗೆ ಬರುತ್ತೆ, ಪ್ರತಿಯೊಂದು ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಅಂಥದ್ರಲ್ಲಿ ಯಾವುದನ್ನು ಆರಿಸ್ಕೋಬೇಕು? ಕೊನೆಗೆ ತುಂಬಾ ದಿವಸದಿಂದ ಒಂದು ಆಸೆ ಇತ್ತು, ಕಾಲಭೈರವಾಷ್ಟಕಂ ಸ್ವಲ್ಪ ಚಿಂತನೆ ಮಾಡಬೇಕು, ಕಾಲಭೈರವಾಷ್ಟಕಂನ ಒಂದು ಸ್ವಲ್ಪ ನೋಡಬೇಕು ಅದು ಅಂತ ಒಂದು ತೀರ್ಮಾನ ಮಾಡಿ ಆ ಒಂದು ಸ್ತೋತ್ರನ ಇವತ್ತು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡೋಣ ಅಂತ ಅನ್ನಿಸ್ತು. ಸಂಪೂರ್ಣವಾಗಿ ಪದ್ಯ ರೂಪದಲ್ಲಿರುವಂತಹ ಈ ಒಂದು ಕಾಲಭೈರವಾಷ್ಟಕಂ 8 ಪದ್ಯಗಳು 8 ಸ್ತೋತ್ರಗಳಿಂದ ಕೂಡಿದೆ, ಒಂದು ಫಲಶ್ರುತಿ ಇದೆ. ಹೀಗಾಗಿ ಸಂಪೂರ್ಣವಾಗಿ ಪದ್ಯ ರೂಪದಲ್ಲಿರುವಂತಹದ್ದನ್ನ ಗದ್ಯ ರೂಪಕ್ಕೆ ತಂದು ಅದರ ವಿವರಣೆ ಕೊಡಬೇಕು ಅಂತಂದ್ರೆ ನನ್ನಂತ ಅವನಿಗೆ ನಿಜವಾಗ್ಲೂ ದೊಡ್ಡ ಸಾಹಸ. ಆದರೆ ಬಹುಶಃ ನನಗೊಂದು ನಂಬಿಕೆ ಇದೆ, ಈ ಜಾಗದಲ್ಲಿ ಅನೇಕ ತಪಸ್ವಿಗಳು ಅನೇಕ ವರ್ಷಗಳಿಂದ ಇಲ್ಲಿ ಚಿಂತನೆ ಮಾಡ್ತಾ ಜ್ಞಾನನ ಹರಿಸಿ ಪ್ರತಿಯೊಬ್ಬರಿಗೂ ನಿರಂತರವಾಗಿ ಜ್ಞಾನ ಕೊಡ್ತಾ ಇರುವಂತಹ ಈ ಜಾಗದಲ್ಲಿ ಬಹುಶಃ ಇಲ್ಲಿ ಅವ್ರುಗಳೇ ನನಗೆ ಶಕ್ತಿ ತುಂಬ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ಬಂತು. ಹಾಗಾಗಿ ಈ ಒಂದು ಸಬ್ಜೆಕ್ಟ್ನ ಆರಿಸ್ಕೊಂಡೆ, ಈ ಒಂದು ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಆಸೆ ಆಯಿತು. ಅಷ್ಟಕಂ ಅಂತಂದ್ರೆ 8 ಸ್ತೋತ್ರಗಳಿಂದ ಕೂಡಿರುವಂತಹ ಇದನ್ನ ಭಗವಾನ್ ಶ್ರೀ ಶಂಕರಾಚಾರ್ಯರ ಈ ಕೃತಿಯನ್ನ ಅತ್ಯಂತ ಭಕ್ತಿಯಿಂದ ಸಮರ್ಪಣಾ ಭಾವದಿಂದ ನಿಮ್ಮಗಳ ಮುಂದೆ ಇಡೋ ಒಂದು ಸಣ್ಣ ಪ್ರಯತ್ನ ಇದು. ಇವತ್ತು ಸಂಜೆ 6 ಗಂಟೆಯಿಂದನೇ ಭಜನೆ ಶುರು ಆಗಿದೆ. ಸುಮಧುರವಾದ ಭಜನೆಯನ್ನ ಇಷ್ಟೊತ್ತು ಕೇಳಿದ್ವಿ, ಇನ್ನೂ ಕೂಡ ಆ ಒಂದು ವೈಬ್ರೇಷನ್ ಇಲ್ಲೇ ಇದೆ. ಹಾಗಾಗಿ ಈಗ ಉಳಿದ ಒಂದು ಸ್ವಲ್ಪ ಸಮಯ ಅಂತಂದ್ರೆ ಒಂದು 20-25 ನಿಮಿಷದಲ್ಲಿ ಸಂಪೂರ್ಣವಾಗಿ ಇದನ್ನ ಚರ್ಚಿಸಲು ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಪ್ರಾರಂಭ ಮಾಡಬೇಕು. ಆದರೆ ಕಾಲಭೈರವಾಷ್ಟಕಂನ ಒಂದು ಚರ್ಚೆಗೆ ತಗೋಬೇಕು ಅನ್ನೋ ಒಂದು ಚಿಂತನೆ ಕೂಡ ಪರಮಾತ್ಮನ ಸಂಕಲ್ಪ. ಹಾಗಾಗಿ ಇವತ್ತು ಶುರು ಮಾಡಿದೀವಿ. ಬಹುಶಃ ಒಂದು 20 ನಿಮಿಷ 25 ನಿಮಿಷ ಇವತ್ತು ಚರ್ಚೆ ಮಾಡಿ ಮುಂದೆ ಏನು ಉಳಿಯುತ್ತೆ ಅದನ್ನ ಮುಂದಿನ ದಿನದಲ್ಲಿ ಮುಗಿಸಿ ಅದನ್ನು ಸಂಪೂರ್ಣ ಮಾಡಬೇಕು, ಅದನ್ನ ಅರ್ಧಕ್ಕೆ ಬಿಡಬಾರ್ದು. ಹಾಗಾಗಿ ಯಕ್ಷ ಪ್ರಶ್ನೆಯನ್ನ ಬಹುಶಃ 2 ವಾರ ಅದನ್ನ ನಿಲ್ಲಿಸಿ ಈ ಒಂದು ಕಾಲಭೈರವಾಷ್ಟಕಂನ ಸಂಪೂರ್ಣ ಮಾಡಬೇಕು, ಪರಮಾತ್ಮನ ಪಾದಚರಣಗಳಲ್ಲಿ ಅದನ್ನ ಅರ್ಪಿಸ್ಬೇಕು ಅನ್ನೋ ಒಂದು ಬಯಕೆ ಆಯಿತು. ಹಾಗಾಗಿ ಇವತ್ತು ಒಂದು 20 ನಿಮಿಷ ಚರ್ಚೆ ಮಾಡೋಣ, ಮತ್ತೆ ಮುಂದೆ ಭಗವಂತ ಅವಕಾಶ ಕೊಡ್ತಾನೆ, ಅದನ್ನ ಮತ್ತೆ ಚರ್ಚೆಗೆ ಇಟ್ಕೊಳ್ಳೋಣ. ಕಾಲಭೈರವನ ಸಂಪೂರ್ಣ ಒಂದು ವ್ಯಕ್ತಿತ್ವವನ್ನ ಭಗವಾನ್ ಶ್ರೀ ಶಂಕರಾಚಾರ್ಯರು ಈ ಕೃತಿಯ ಮೂಲಕ ತುಂಬಾ ಸುಂದರವಾಗಿ ಚಿತ್ರಿಸಿದ್ದಾರೆ. ಕಾಲಭೈರವನನ್ನ ಕಾಶಿಕಾಪುರದ ಅಧಿದೇವತೆ, ಆದಿದೇವ, ಮೂಲದೇವ ಅಂತ ಹೇಳಿ ಅವನ್ನ ಸ್ತುತಿಸ್ತಾರೆ. 8 ಸ್ತೋತ್ರಗಳಿಂದ ಕೂಡಿರುವಂತಹ ಇದು ಮುಕ್ತಿಯ ಬಗ್ಗೆ, ಧರ್ಮದ ಬಗ್ಗೆ ವಿವರಿಸಿ ಹಾಗೂ ಆಸೆ ಮತ್ತು ವ್ಯಾಮೋಹಗಳನ್ನ ಹೊಡೆದೋಡಿಸುವಂತಹ ಒಂದು ಪ್ರಯತ್ನ ಕೂಡ ಇಲ್ಲಿ ಕಂಡು ಬರುತ್ತೆ. ಸಂಸಾರವನ್ನ ಕಳಚಿಕೊಳ್ಳುವಂತಹ ಒಂದು ಸೂತ್ರ ಅದನ್ನು ಕೂಡ ಇಲ್ಲಿ ಹೇಳ್ತಾರೆ.
ಶೋಕ, ಕ್ರೋಧ ಇವುಗಳಿಂದ ನಮ್ಮನ್ನ ಪಾರು ಮಾಡುವಂತಹ ದಾರಿ ಯಾವುದು, ಅದು ಕೂಡ ಇಲ್ಲಿ ಬರುತ್ತೆ. ಇಷ್ಟು ಅದ್ಭುತವಾದ ಈ ಒಂದು ಕಾಲಭೈರವಾಷ್ಟಕಂನ ಚರ್ಚೆಗೆ ಇಟ್ಕೋಬೇಕು. ಇಲ್ಲಿ ಕಾಲಭೈರವಾಷ್ಟಕಂ ಅಂತ ಅನ್ನೋದು ಪರಮಾತ್ಮ ಪರಮೇಶ್ವರನ ಮತ್ತೊಂದು ಶಕ್ತಿ. ಇದು ಸಾಮಾನ್ಯವಾಗಿ ಭಗವಾನ್ ಶ್ರೀ ವಿಷ್ಣು ಧರ್ಮದ ಸಂಸ್ಥಾಪನೆಗಾಗಿ ಈ ನಮ್ಮ ಭೂಮಿಗೆ ಬಂದಾಗ ಅದನ್ನ ನಾವು ಅವತಾರ, ಭಗವಂತನ ಅವತಾರ ಅಂತ ಹೇಳ್ತೀವಿ. ಭಗವಂತನ ಅವತಾರವಾಗಿ ಭಗವಾನ್ ಶ್ರೀ ವಿಷ್ಣು ಇಲ್ಲಿಗೆ ಬಂದಾಗ ನೇರವಾಗಿ ಅವನು ಸಂಹಾರಕ್ಕೆ ಕೈ ಹಾಕಲಿಲ್ಲ. ಭಗವಾನ್ ವಿಷ್ಣುನ ಸ್ಥಿತಿಕರ್ತ ಅಂತ ಹೇಳ್ತಾರೆ. ಅವನು ಇಲ್ಲಿಗೆ ಬಂದು ಪ್ರತಿಯೊಂದನ್ನು ಪಾಲನೆ ಪೋಷಣೆ ಮಾಡಿ ನಂತರ ಆ ಬಂದ ಉದ್ದೇಶನ ಅವನು ಮಾಡಿ ಹೋಗ್ತಾನೆ. ಆದರೆ ಇಲ್ಲಿ ಪರಮೇಶ್ವರ ಅವನು ಈ ಒಂದು ತನ್ನ ಇರುವಿಕೆಯನ್ನ ಪ್ರಕಟಗೊಳಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅವನು ಒಂದು ಶಕ್ತಿಯಾಗಿ ಬರ್ತಾನೆ. ಪರಮಾತ್ಮ ಶಿವ ಮಹಾದೇವ ಒಂದು ಶಕ್ತಿಯಾಗಿ ಬರ್ತಾನೆ. ತನ್ನ ಒಂದು ಶಕ್ತಿನಲ್ಲಿ ವೀರಭದ್ರನಾಗಿ ಬರ್ತಾನೆ. ವೀರಭದ್ರನಾಗಿ ಬಂದು ಯಾವ ಅವಕಾಶನ ಯಾರಿಗೂ ಕೊಡೋದಿಲ್ಲ, ನೇರವಾಗಿ ದಕ್ಷನ ತಲೆ ಕಡಿತಾನೆ. ಅವನು ಸಂಹಾರಕ್ಕೆ ಪ್ರಾಶಸ್ತ್ಯ ಕೊಡ್ತಾನೆ. ಯಾಕೆ ಅಂತಂದ್ರೆ ಪರಮಾತ್ಮ ಪರಮಶಿವ ಲಯಕರ್ತ. ಇಲ್ಲಿ ಲಯ ಅಂತಂದ್ರೆ ಕೇವಲ ನಾಶ ಅಲ್ಲ, ಅಲ್ಲಿ ಉದ್ದೇಶನೇ ಬೇರೆ ಇರುತ್ತೆ. ವಿಷ್ಣು ಪರಿಪಾಲನೆ ಮಾಡ್ತಾನೆ, ಶಿವ ಲಯಕರ್ತ, ನೇರವಾಗಿ ಸಂಹಾರ ಮಾಡ್ತಾನೆ. ಮನೀಷಾ ಪಂಚಕಮ್ಮ ಅನ್ನೋ ಆ ಸ್ತೋತ್ರದಲ್ಲಿ ಚಾಂಡಾಲ ರೂಪಿಯಾಗಿ ಬರ್ತಾನೆ. ಅಲ್ಲಿ ನಮ್ಮ ಅಜ್ಞಾನವನ್ನ ಸಂಹಾರ ಮಾಡ್ತಾನೆ. ಇಲ್ಲಿ ಕಾಲ ಭೈರವನಾಗಿ ಬರ್ತಾನೆ, ಮುಕ್ತಿ ಮಾರ್ಗ ತೋರಿಸ್ತಾನೆ. ಕ್ರೋಧ ಕೋಪ ಅವುಗಳನ್ನ ನಾಶ ಮಾಡ್ತಾನೆ. ನಮ್ಮ ಸಂಸಾರನ್ನ ಸಂಹಾರ ಮಾಡ್ತಾನೆ. ಸಂಸಾರದಿಂದ ಈಚೆ ಬಂದರೆ ಮಾತ್ರ ಮುಕ್ತಿಗೆ ಪ್ರವೇಶ. ಅದನ್ನ ಈ ಕಾಲಭೈರವಾಷ್ಟಕಂನಲ್ಲಿ ಭಗವಾನ್ ಶ್ರೀ ಶಂಕರಾಚಾರ್ಯರು ಸುಂದರವಾಗಿ ನಿರೂಪಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶಂಕರಾಚಾರ್ಯರು ಅವರಲ್ಲಿ ಒಬ್ಬ ಕವಿ ಕೂಡ ಇದ್ದ. ಶಂಕರಾಚಾರ್ಯರಲ್ಲಿ ಒಬ್ಬ ಕವಿ ಕೂಡ ಇದ್ದ ಅನ್ನೋದು ಈ ಒಂದು ಭಜಗೋವಿಂದಂನಲ್ಲಿ ನಾವು ನೋಡಬಹುದು, ಮನೀಷಾ ಪಂಚಕಂನಲ್ಲಿ ನೋಡಬಹುದು, ಈ ಕಾಲಭೈರವಂ ಅಷ್ಟಕಂನಲ್ಲಿ ಕೂಡ ನೋಡಬಹುದು. ಆ 8 ಸ್ತೋತ್ರಗಳು ಕೂಡ ಬಹಳ ಲಯಬದ್ಧವಾಗಿದೆ. ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಆ ಸ್ತೋತ್ರ ಪಠಣೆ ಮಾಡಿದ್ರೆ ಅದು ಕೇಳ್ತಾನೆ ಇರಬೇಕು, ಮುಗಿಬಾರದು. 8 ಆದ್ಮೇಲೆ ಮತ್ತೆ 1ರಿಂದ ಶುರು ಮಾಡಬೇಕು, ಮತ್ತೆ ಕೇಳಬೇಕು, ಮತ್ತೆ ಹೇಳಬೇಕು. ಈ ರೀತಿ ತುಂಬಾ ಆ ಸಂಗೀತಮಯವಾಗಿದೆ, ತಾಳಬದ್ಧವಾಗಿದೆ, ಲಯಬದ್ಧವಾಗಿದೆ, ಜ್ಞಾನಮಯವಾಗಿದೆ. ಹಾಗಾಗಿ ಇಲ್ಲಿ ಒಂದು ಸಣ್ಣ ಪ್ರಯತ್ನ, ಕಾಲಭೈರವಾಷ್ಟಕಂ. ಮೊದಲನೇದು, ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ದೇವರಾಜ ಅಷ್ಟಕಂನಲ್ಲಿ ಮೊದಲ ಸ್ತೋತ್ರದಲ್ಲಿ ದೇವರಾಜ ಅಂತ ಶುರು ಮಾಡ್ತಾರೆ. ಸಕಲ ದೇವತೆಗಳಿಗೆ ರಾಜನಾಗಿರ್ತಕ್ಕಂತಹವನನ್ನ ದೇವರಾಜ ಅಂತ ಕರೀತಾರೆ. ಸಕಲ ದೇವತೆಗಳಿಗೂ ರಾಜನಾಗಿರೋದು ಯಾರು? ಇಂದ್ರ. ಆ ದೇವರಾಜ ಇಂದ್ರ. ಅಂತಹ ದೇವರಾಜನಾದ ಇಂದ್ರನಿಂದ ಸೇವ್ಯಮಾನ, ಪೂಜೆ ಪುನಸ್ಕಾರಗಳಂತಹ ಸೇವೆಯನ್ನ ಮಾಡಿಸ್ಕೊತಾನೆ. ಪಾವನಾಂಗ್ರಿ ಪಂಕಜಂ, ಪಾವನ ಅಂತಂದ್ರೆ ಪರಿಶುದ್ಧವಾಗಿರುವಂತಹದ್ದನ್ನ ಪಾವನ ಅಂತಾರೆ. ಅಂಗ್ರಿ ಅಂತಂದ್ರೆ ಪಾದಗಳು. ಪಾವನಾಂಗ್ರಿ ಪಂಕಜಂ, ಅವನದ್ದು ಪರಿಶುದ್ಧವಾದ ಪಾದಗಳು. ಆ ಪಾದಗಳಾದ್ರೂ ಹೇಗಿದೆ?
ಆ ಪಾದಗಳು ಪಂಕಜಂ, ತಾವರೆಯಂತಹ ಚರಣಗಳನ್ನ ಪರಮಾತ್ಮ ಕಾಲಭೈರವ ಹೊಂದಿದ್ದಾನೆ. ಅಷ್ಟೇ ಅಲ್ಲ, ಅವನ ವರ್ಣನೆ ವ್ಯಾಲ ಯಜ್ಞ ಸೂತ್ರಂ. ವ್ಯಾಲ ಅಂತಂದ್ರೆ ಅತಿ ಭಯಂಕರವಾದಂತಹದ್ದು, ಕ್ರೂರವಾದಂತಹದ್ದು, ಇಂತಹ ಗುಣಗಳನ್ನ ಹೊಂದಿರೋ ಅಂತಹದ್ದನ್ನ ವ್ಯಾಲ ಅಂತ ಹೇಳ್ತಾರೆ. ಇಲ್ಲಿ ವ್ಯಾಲ ಅಂತಂದ್ರೆ ಏನು? ಭಯ ಹುಟ್ಟಿಸುವಂತಹದ್ದನ್ನ ವ್ಯಾಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ವ್ಯಾಲ ಅಂತಂದ್ರೆ ಏನು ಅಂತಂದ್ರೆ ನಾಗರಹಾವು. ಇಲ್ಲಿ ನಾಗರಹಾವನ ಯಜ್ಞ ಸೂತ್ರಂ, ಯಜ್ಞೋಪವೀತದಂತೆ. ಯಜ್ಞೋಪವೀತ ಅಂತಂದ್ರೆ ಅದನ್ನ ಮುಂಜಿಯ ದಾರ ಅಂತ ಹೇಳ್ತಾರೆ, ಜನಿವಾರ ಅಂತ ಹೇಳ್ತಾರೆ. ಈ ನಾಗರಹಾವನ ಆ ಪರಮೇಶ್ವರ ಕಾಲಭೈರವ ಯಜ್ಞೋಪವೀತದಂತೆ ಧರಿಸಿದಾನೆ. ಸಾಮಾನ್ಯರಿಗೆ ಇದು ಸಾಧ್ಯ ಇಲ್ಲ. ನಾಗರಹಾವನ ಯಜ್ಞೋಪವೀತದಂತೆ ಹಾಕೋತೀನಿ ಅಂತಂದ್ರೆ ಅದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಜೊತೆಗೆ ಇಂದುಶೇಖರಂ ಕೃಪಾಕರಂ, ಸಾಕ್ಷಾತ್ ಇಂದ್ರನನ್ನ ತನ್ನ ಶಿರದಲ್ಲಿ ಧರಿಸಿದಾನೆ. ಶಿರ ಅನ್ನೋದು ದೇಹದಲ್ಲಿ ಎತ್ತರವಾದ ಭಾಗದಲ್ಲಿರುತ್ತೆ. ಹೀಗೆ ತನ್ನ ಎತ್ತರದ ಭಾಗದ ಶಿರದಲ್ಲಿ ಚಂದ್ರನನ್ನ ಧರಿಸಿರೋದ್ರಿಂದ ಅವನು ಇಂದುಶೇಖರನಾಗಿದ್ದಾನೆ. ಶಿರದಲ್ಲಿ ಇಂದ್ರನನ್ನ ಇಟ್ಕೊಂಡಿರೋದ್ರಿಂದ, ಶೇಖರಿಸಿ ಇಟ್ಕೊಂಡಿರೋದ್ರಿಂದ ಅವನು ಶೇಖರ ಆಗಿದ್ದಾನೆ. ಇಂದುಶೇಖರಂ. ಭಯಂಕರವಾದ ಸರ್ಪವನ್ನ ಯಜ್ಞೋಪವೀತದಂತೆ ಇಂದ್ರನನ್ನ ತಲೆಯಲ್ಲಿ ಇರಿಸ್ಕೊಂಡಿರುವಂತಹದ್ದು. ಈ ರೀತಿ ವರ್ಣನೆಗಳು ಬಂದ್ರೆ ಬಹುಶಃ ಅಂತಹ ವ್ಯಕ್ತಿ ಒಬ್ಬ ತುಂಬಾ ಗಟ್ಟಿಕತನದವನು, ತುಂಬಾ ಗಡಸು ವ್ಯಕ್ತಿತ್ವ ಉಳ್ಳವನು ಅಂತ ಅನ್ಸತ್ತೆ. ಇದು ಸಹಜ. ಹಾವನ್ನ ಮೈ ಮೇಲೆ ಹಾಕೊಂಡಿರೋದು, ಇಂದ್ರನನ್ನ ತಗೊಂಬಂದು ತಲೆಯಲ್ಲಿ ಇಟ್ಕೊಳ್ಳೋದು, ಅದು ಅರ್ಥ ಆಗದೆ ಕಷ್ಟ. ಅಂತಹದನ್ನ ಇವನು ಮಾಡಿದಾನೆ, ಧರಿಸಿದಾನೆ ಶಿವ. ಅಂತಹ ಅಂತಂದ್ರೆ ಬಹುಶಃ ಅವನು ತುಂಬಾ ಗಡಸು, ತುಂಬಾ ಜೋರು, ತುಂಬಾ ಗಟ್ಟಿಗತನ ಇರುವಂತಹ ಅವನು ಅಂತಂದ್ರೆ ಅಲ್ಲ, ಅವನು ಕೃಪಾಕರಂ, ಅತ್ಯುಂತ ದಯಶಾಲಿ, ಕರುಣಾಮಯಿ. ಕೃಪಾ ಕರೋತಿ ಇತಿ ಕೃಪಾಕರಂ ಅಂತ ಹೇಳ್ತಾರೆ. ಕೃಪೆ, ಕರುಣೆ, ಮಮತೆ ಇವುಗಳು ಅವನಿಂದ ಭಕ್ತರಿಗೆ ಸದಾ ಹರಿದು ಬರ್ತಾ ಇರುತ್ತೆ. ಅವನು ಪರಮ ಪೂಜ್ಯನಾಗಿರ್ತಾನೆ. ಭಕ್ತರಿಗೆ ಅವನು ಅಷ್ಟೊಂದು ಕರುಣೆ, ಆ ಒಂದು ಕೃಪೆನ ಹರಿಸ್ತಾ ಇದ್ದಾನೆ ಅಂತಂದ್ರೆ ಅವನು ಪರಮ ಪೂಜ್ಯನೇ ಆಗಿರಬೇಕು. ಈ ಕಾರಣದಿಂದ ಆ ಪರಮಶಿವ ಕಾಲಭೈರವ ಪರಮ ಪೂಜ್ಯನಾಗಿರೋದ್ರಿಂದ ನಾರದಾದಿ ಯೋಗಿ ವೃಂದ ವಂದಿತಂ, ನಾರದ ಮಹಾಮುನಿಗಳೇ ಮೊದಲಾದ ಯೋಗಿ ವೃಂದ, ಅನೇಕ ಋಷಿ ಮುನಿಗಳ ಒಂದು ದೊಡ್ಡ ಸಮೂಹ ಅವನನ್ನ ವಂದಿಸ್ತಾ ಇದೆ. ಜೊತೆಗೆ ಅವನ ವ್ಯಾಪ್ತಿಯ ಬಗ್ಗೆ ಹೇಳಬೇಕು ಅಂತಂದ್ರೆ ಅವನು ದಿಗಂಬರಂ ಅಂತ ಹೇಳ್ತಾರೆ. ಯಸ್ಯ ಅಂಬರಂ ದಿಗ್ ಏವ ಅಂತ ಹೇಳ್ತಾರೆ. ಇಲ್ಲಿ ದಿಕ್ ಅಂದ್ರೆ ದಿಕ್ಕುಗಳು. ದಿಕ್ಕುಗಳು ಅಂತಂದ್ರೆ ಕೇವಲ ನಾವು ಗುರುತಿಸುವಂತಹ ಅಷ್ಟ ದಿಕ್ಕುಗಳ ಅಥವಾ ಪುರಾಣಗಳು ಹೇಳ್ತಾ ಇರುವಂತಹ ದಶ ದಿಕ್ಕುಗಳ ಇಲ್ಲಿ ದಿಕ್ಕುಗಳು ಅಂತಂದ್ರೆ ಅದು ಯಾವುದೂ ಅಲ್ಲ. ಈ ಅಷ್ಟ ದಿಕ್ಕು ಅಥವಾ ದಶ ದಿಕ್ಕು ಅನ್ನುವಂತಹದ್ದು ಒಂದು ಸೀಮಿತವನ್ನ ಸೂಚಿಸತ್ತೆ. ಇದು ಇಷ್ಟೇ ಅನ್ನೋ ಒಂದು ಅಂತ್ಯವನ್ನ ಅದು ಸಾರತ್ತೆ. ಆದ್ರೆ ಇಲ್ಲಿ ದಿಕ್ಕು ಅಂತಂದ್ರೆ ಅದು ಎಲ್ಲವನ್ನ ಕುರಿತು ಹೇಳಿರುವಂತಹದ್ದು, ಅಂತ್ಯವಿಲ್ಲದ, ಅಥವಾ ಇದನ್ನ ಅನಂತ ಅಂತ ಹೇಳ್ತಾರೆ. ಎಲ್ಲವನ್ನೂ ಸರ್ವವನ್ನೂ ಅವನು ಧರಿಸಿರುವಂತಹವನು. ದಿಗಂಬರ ಅಂತಂದ್ರೆ ಮತ್ತೊಂದು ಅರ್ಥದಲ್ಲಿ ಏನನ್ನು ಧರಿಸದೇ ಇರುವಂತಹವನು ಅಂತ ಕೂಡ ಬರುತ್ತೆ. ದಿಕ್ಕುಗಳನ್ನೇ ಧರಿಸಿರೋವನು ಅಂತಂದ್ರೆ ದಿಕ್ಕು ಅನ್ನೋದು
ದಿಶಾ ಅನ್ನೋ ಒಂದು ಮೂಲ ಧಾತುವಿನಿಂದ ಬಂದಿರುವಂತಹ ಒಂದು ಪದ. ದಿಕ್ಕುಗಳು ಅನ್ನೋದನ್ನ ನಾವು ನಮ್ಮ ಮನಸ್ಸಿನ ಪರದಿಯಲ್ಲಿ ನಮ್ಮ ಅನುಕೂಲಕ್ಕಾಗಿ ನಾವು ಗುರುತಿಸ್ಕೊಂಡು ನಮ್ಮ ಲೌಕಿಕ ಜೀವನಕ್ಕೆ ಬೇಕಾಗತ್ತೆ. ಇದು ಪೂರ್ವ ದಿಕ್ಕು, ಇದು ಪಶ್ಚಿಮ ದಿಕ್ಕು, ಇದು ಉತ್ತರ, ಇದು ದಕ್ಷಿಣ ಅಂತ ಲೌಕಿಕದಲ್ಲಿ ನಾವು ವ್ಯವಹಾರ ಮಾಡಬೇಕಾಗತ್ತೆ. ಹಾಗಾಗಿ ಸೂರ್ಯ ಹುಟ್ಟೋ ಒಂದು ಜಾಗನ್ನ ಮೂಲವಾಗಿ ಇಟ್ಕೊಂಡು ಆ ಜಾಗನ್ನ ಪೂರ್ವ, ಸಂಜೆ ಸೂರ್ಯ ಅಸ್ತಮನ ಆಗುವಂತಹದನ್ನ ಗುರುತಿಟ್ಕೊಂಡು ಅದು ಪಶ್ಚಿಮ, ಮತ್ತೊಂದು ಉತ್ತರ. ಇದೆಲ್ಲ ನಾವು ಮಾಡಿಕೊಂಡಿರುವಂತಹ ನಮ್ಮದೇ ವ್ಯವಸ್ಥೆಗಳು. ದಿಕ್ಕು ಅನ್ನುವಂತಹದ್ದು ನಾವು ಗುರುತಿಸಿಕೊಂಡು ನಾವು ಮಾಡಿಕೊಂಡಿರುವಂತಹದ್ದು. ಇದು ನಮ್ಮ ಮನಸ್ಸಿನ ಅಳತೆಗೆ ಸಿಕ್ಕಿರೋದ್ರಿಂದ ಅದು ನಮ್ಮ ಗ್ರಹಿಕೆಗೆ ಈ ತರ ಎಲ್ಲ ಬರುತ್ತೆ. ಸ್ಥೂಲ ರೂಪದಲ್ಲಿ ನಾವು ದಿಕ್ಕುಗಳನ್ನ ನೋಡಕ್ಕಾಗತ್ತಾ? ಸ್ಥೂಲ ರೂಪದಲ್ಲಿ ಅವುಗಳು ಇಲ್ಲ, ಅವುಗಳನ್ನ ನಾವು ನೋಡಕ್ಕಾಗೋದಿಲ್ಲ. ನೋಡ್ಬೇಕು ಅಂತಂದ್ರೂ ಕೂಡ ಅಲ್ಲಿ ಏನೂ ಇಲ್ಲ. ಅದರಿಂದ ಏನೂ ಅಲ್ಲದ ದಿಕ್ಕುಗಳನ್ನ ಅವನು ಧರಿಸಿರೋ ಅಂತಹವನು ಅನ್ನೋ ಅರ್ಥ ಕೂಡ ಬರುತ್ತೆ. ಇದನ್ನ ನಮ್ಮ ಶರಣ ಸಾಹಿತ್ಯದಲ್ಲಿ ಹೇಳ್ತಾರೆ, ಬಟ್ಟಾ ಬಯಲು ಅಂತ ಹೇಳ್ತಾರೆ. ಅಲ್ಲಿ ಏನಿದೆ? ಏನು ಇಲ್ವಾ? ಏನೂ ಇಲ್ಲ. ಅಲ್ಲಿ ಏನೂ ಇಲ್ವಾ? ಅಲ್ಲಿ ಎಲ್ಲಾನು ಇದೆ. ಅಲ್ಲಿ ಏನೂ ಇಲ್ಲದೆ ಇರೋದ್ರಿಂದ ಅಲ್ಲಿ ಎಲ್ಲವೂ ಇರಕ್ ಸಾಧ್ಯ. ಅಲ್ಲಿ ಎಲ್ಲವೂ ಇದೆಯಾ? ಹಾಗಾದ್ರೆ ಏನು ಅದು ಏನೂ ಅಲ್ಲ. ಈ ತರಹ ಅರ್ಥ ಬರುತ್ತೆ. ಬಟ್ಟಾ ಬಯಲು ಅಂತಂದ್ರೆ ಒಂದು ಸೀಮೆಗೆ ಸಿಗದೆ ಇರುವಂತಹ ಒಂದು ಅನಂತ ವ್ಯಾಪ್ತಿ. ಅದಕ್ಕೆ ಹೇಳಕ್ಕೂ ಕೂಡ ಆಗಲ್ಲ, ಅದಕ್ಕೆ ಒಂದು ವಿವರಣೆ ಕೂಡ ಕೊಡಕ್ಕಾಗೋದಿಲ್ಲ. ಇದನ್ನ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಪರಮಾತ್ಮ ಅನ್ನುವಂತಹವನು ಎಲ್ಲ ಕಡೆ ಇರೋಂತಹವನು. ಅವನು ಇಲ್ಲದ ಜಾಗ ಇಲ್ಲವೇ ಇಲ್ಲ. ಅದಕ್ಕೆ ಪರಮಾತ್ಮನ ನಾವು ಸರ್ವಾಂತರ್ಯಾಮಿ ಅಂತ ಹೇಳ್ತೀವಿ. ಅಂತಹ ಸರ್ವಾಂತರ್ಯಾಮಿ ಅದು ಯಾವುದೇ ದಿಕ್ಕಾಗಿದ್ರೂ ಅವನು ಅಲ್ಲಿರ್ತಾನೆ. ಏನನ್ನಾದ್ರೂ ಧರಿಸ್ಬೇಕು ಅಂತಂದ್ರೆ ಅಲ್ಲಿ ಒಂದು ಆಕಾರ ಇರಬೇಕು. ಯಾವುದಾದ್ರೂ ಒಂದು ಆಕಾರ ಇದ್ದಾಗ ಆ ಆಕಾರಕ್ಕೆ ಒಂದು ಹೊದಿಕೆ ಅನ್ನೋದು ಬೇಕಾಗತ್ತೆ. ನಾವು ಪರಮಾತ್ಮನ ನಿರಾಕಾರ ಅಂತ ಹೇಳ್ತೀವಿ. ನಿರಾಕಾರಕ್ಕೆ ಯಾವ ಹೊದಿಕೆಯನ್ನ ನಾವು ಧರಿಸೋದಕ್ಕೆ ಸಾಧ್ಯ? ನಿರಾಕಾರವಾದ ಪರಮಾತ್ಮ ಎಲ್ಲಾ ಕಡೆ ಏಕಕಾಲದಲ್ಲಿ ಇರೋದಕ್ಕೆ ಸಾಧ್ಯ. ಅಂತಹ ಪರಮಾತ್ಮ ಧರಿಸ್ಬೇಕು ಅಂತಂದ್ರೆ ಅವನು ಧರಿಸೋದಕ್ಕೆ ಕೊಡುವಂತಹ ಶಕ್ತಿ ಯಾವುದು ಇಲ್ಲ. ಎಲ್ಲವೂ ಅವನೇ ಆಗಿದ್ದಾನೆ, ಎಲ್ಲವನ್ನು ಅವನೇ ಹೊಂದಿದ್ದಾನೆ. ಹಾಗಾಗಿ ಅವನನ್ನ ದಿಗಂಬರ ಅಂತ ಹೇಳ್ತಾರೆ. ಇಂತಹ ಆದಿದೇವ, ಮೂಲ ಪುರುಷ ಪರಮಾತ್ಮ ಕಾಶಿಕಾ ಪಟ್ಟಣದ ಆದಿನಾಥ. ಆ ಆದಿದೇವನಂತಹ ಈ ಕಾಲಭೈರವನನ್ನ ನಾನು ಭಜಿಸ್ತೀನಿ, ನಾನು ಸ್ಮರಿಸ್ತೀನಿ. ಕಾಶಿಕಾ ಪುರಾದಿನಾಥ ಕಾಲಭೈರವಂ ಭಜೆ. ಎರಡನೇದು, ಭಾನುಕೋಟಿ ಭಾಸ್ವರಂ ಭವಾಬ್ಧಿ ತಾರಕಂ ಪದಂ ನೀಲಕಂಠಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲ ಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾ ಪುರಾದಿನಾಥ ಕಾಲ ಭೈರವಂ ಭಜೆ. ನಮ್ಮ ಸನಾತನ ಧರ್ಮದಲ್ಲಿ ನಾವು ಯಾವಾಗ್ಲೂ ದೇವರನ್ನ, ಪರಮಾತ್ಮನ ಶಕ್ತಿನ ಜ್ಞಾನ ಸ್ವರೂಪ ಅಥವಾ ಜ್ಞಾನ ಸ್ವರೂಪಿ ಅಂತ ಹೇಳಿ ಆ ಪರಮಾತ್ಮನ ನಾವು ಆರಾಧಿಸ್ತೀವಿ. ಇದರ ಜೊತೆಗೆ ನಾವು ಜ್ಞಾನ ಅನ್ನೋದನ್ನ ಬೆಳಕಿನ ಅರ್ಥಕ್ಕೆ ಹೋಲಿಕೆ ಮಾಡಿ ಹೇಳ್ತೀವಿ. ಬೆಳಕು ಅನ್ನುವಂತಹದ್ದು ಜ್ಞಾನ ಸ್ವರೂಪ. ನಾವು ಕಂಡಿದ್ದನ್ನ, ನಾವು ನೋಡಿದ್ದನ್ನ ನಾವು ಅನುಭವಿಸೋದು ನಮ್ಮ ಕಣ್ಣು ಅನ್ನೋ ಒಂದು ಇಂದ್ರಿಯದ ಮೂಲಕ. ಇಂದ್ರಿಯಗಳ ಸಹಕಾರದಿಂದ ನಾವು ಏನ್ ಪಡ್ಕೋತೀವಿ ಅದನ್ನ ನಾವು ಜ್ಞಾನ ಅಂತ ಹೇಳ್ತೀವಿ. ಜ್ಞಾನ ಬೇಕು ಅಂತಂದ್ರೆ ಅಲ್ಲಿ ಇಂದ್ರಿಯಗಳ ಸಹಕಾರ ಬೇಕಾಗತ್ತೆ. ಇಂದ್ರಿಯಗಳು
ಹೊರ ನುಗ್ಗಿದ ನಂತರ ಜ್ಞಾನ ಪ್ರವೇಶ ಆಗತ್ತೆ. ಆದರೂ ಕೂಡ ನಾವು ಇಂದ್ರಿಯಗಳ ಮೇಲೆ ಒಂದು ಹತೋಟಿ ಸಾಧಿಸ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಬಂದ ಜ್ಞಾನವನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕಲ್ಲ. ಮತ್ತೆ ಇಂದ್ರಿಯಗಳ ಕೈಗೆ ನಾವು ಸೋತ್ರೆ ಆ ಇಂದ್ರಿಯಗಳು ಮತ್ತೆ ನಮ್ಮನ್ನ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಇಂದ್ರಿಯಗಳ ಹೊರನುಗ್ಗಿ ನಮಗೆ ಜ್ಞಾನನ್ನ ಪರಿಚಯ ಮಾಡಿಸುತ್ತೆ. ಆ ರೀತಿ ಜ್ಞಾನ ಪರಿಚಯ ಆಗ್ತಾ ಆಗ್ತಾ ಈ ಇಂದ್ರಿಯಗಳ ಮೇಲೆ ನಾವು ಒಂದು ಹತೋಟಿ ಕೂಡ ಸಾಧಿಸ್ಬೇಕಾಗತ್ತೆ. ಪರಮಾತ್ಮ ವಸ್ತು ಅಥವಾ ಶಾಶ್ವತ ವಸ್ತು ಅಂತ ನಾವು ಯಾವುದನ್ನ ತಿಳಿದುಕೊಳ್ಳುವ ಒಂದು ನಮ್ಮ ಈ ಪ್ರಯತ್ನದ ಫಲ, ಅದನ್ನ ನಾವು ಜ್ಞಾನ ಅಂತ ಹೇಳ್ತೀವಿ. ಆದ್ರಿಂದ ಜ್ಞಾನ ಅಂತಂದ್ರೆ ಅದು ಪರಮಾತ್ಮನನ್ನು ಸೂಚಿಸುವಂತಹ ಒಂದು ಶಬ್ದ ಆಗಿದೆ. ಆದ್ರಿಂದ ನಾವು ಪೂಜಿಸುವ ನಮ್ಮ ಇಷ್ಟ ದೈವನನ್ನ ಪ್ರಾರ್ಥಿಸುವ ಮುಂಚೆ ಮೊದಲು ಅಲ್ಲಿ ದೀಪವನ್ನು ಬೆಳಗಿ ಆಮೇಲೆ ಕೈ ಮುಗಿತೀವಿ ಪರಮಾತ್ಮನ. ಯಾಕೆ ಅಂತಂದ್ರೆ ಜ್ಞಾನವನ್ನ ಬೆಳಕು ಅನ್ನೋ ಹಾಗೆ ಮತ್ತು ಅಜ್ಞಾನವನ್ನ ಕತ್ತಲೆ ಅಥವಾ ಅಂಧಕಾರ ಅಂತ ಹೇಳ್ತೀವಿ. ಬೆಳಕಿರುವ ಜಾಗದಲ್ಲಿ ಕತ್ತಲೆಗೆ ಪ್ರವೇಶ ಇಲ್ಲ, ಕತ್ತಲೆಯಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಕತ್ತಲೆಗೆ ಈ ಬೆಳಕು ಅನ್ನೋದು ಅವಕಾಶ ಮಾಡಿಕೊಡೋದಿಲ್ಲ. ಜ್ಞಾನ ಅನ್ನುವಂತಹದ್ದು ಇರುವಾಗ ಅಲ್ಲಿ ಅಜ್ಞಾನಕ್ಕೆ ಪ್ರವೇಶ ಇಲ್ಲ, ಅಲ್ಲಿ ಅಜ್ಞಾನ ಇರೋದಿಲ್ಲ. ಇಲ್ಲಿ ಭಾನುಕೋಟಿ ಭಾಸ್ವರಂ, ಭಾನುಕೋಟಿ ಭಾಸ್ವರಂ ಅನ್ನೋ ಈ ಪದದಲ್ಲಿ ಭಾ ಅನ್ನುವಂತಹದ್ದು ಪ್ರಕಾಶಮಾನವನ್ನ, ಬೆಳಕನ್ನ ಹೊರಸೂಸುವಂತಹದ್ದು ಅನ್ನೋ ಅರ್ಥವನ್ನ ಅದು ಕೊಡುತ್ತೆ. ಸಂಸ್ಕೃತದಲ್ಲಿ ಭಾ ಅಂತಂದ್ರೆ ಪ್ರಜ್ವಲಿಸುವುದು, ಹೊಳೆಯುವುದು. ಮತ್ತು ಬೆಳಕು ಅಂತಂದ ಮೇಲೆ ಅದು ಸಣ್ಣದು, ಅದು ದೊಡ್ಡದು ಹಾಗೆಲ್ಲ ಏನೂ ಇಲ್ಲ. ಬೆಳಕು ಅಲ್ಲಿ ಬಂದಾಗ ಅಲ್ಲಿ ಕತ್ತಲೆ ಇರೋದಿಲ್ಲ. ಬೆಳಕು ಅನ್ನೋದು ಬೆಳಗ್ತಾ ಬೆಳಗ್ತಾ ಮುಂದುವರಿಯುತ್ತೆ. ನಾವು ಅದಕ್ಕೆ ಆಸ್ಪದ ಕೊಡಬೇಕಾಗತ್ತೆ. ಪರಮಾತ್ಮ ಅನ್ನುವಂತಹದ್ದು ಈ ಜ್ಞಾನ ಸ್ವರೂಪವಾದ ಒಂದು ಬೆಳಕು. ಕೋಟಿ ಸೂರ್ಯರ ಪ್ರಕಾಶದಂತೆ ಇದು ಬೆಳಗ್ತಾ ಇರುತ್ತೆ. ಅಲ್ಲಿ ಪ್ರಜ್ವಲಿಸುವಿಕೆಗೆ ಯಾವ ಒಂದು ಕೊರತೆ ಅನ್ನೋದು ಇರೋದಿಲ್ಲ. ಇಂತಹ ಬೆಳಕು ಅಥವಾ ಜ್ಞಾನ ಅನ್ನೋದನ್ನ ಭವಾಬ್ಧಿ ತಾರಕಂ, ಈ ಬೆಳಕು ನಮ್ಗೆ ಯಾಕೆ ಬೇಕು, ಈ ಜ್ಞಾನ ನಮ್ಗೆ ಯಾಕೆ ಬೇಕು? ಭವ ಅಬ್ಧಿ ತಾರಕಂ. ತಾರಕಂ ಅನ್ನುವಂತಹದ್ದು ತೃ ಧಾತುವಿನಿಂದ ಬಂದಿರುವಂತಹದ್ದು. ತೃ ತರತಿ ಅಂತ ಹೇಳ್ತಾರೆ. ತರತಿ ಅಂತಂದ್ರೆ ದಾಟುವಂತಹದ್ದು. ಇಲ್ಲಿ ತಾರಕಂ ಅಂತಂದ್ರೆ ಯಾರ ಸಹಾಯದಿಂದ ನಾವು ದಾಟ್ತೀವಿ, ಯಾವ ಶಕ್ತಿ ನಮ್ಮನ್ನ ದಾಟಿಸ್ತಾ ಇದೆ ಅದನ್ನ ತಾರಕಂ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಯಾವುದನ್ನು ದಾಟಬೇಕು? ನಾವು ದಾಟಬೇಕಾಗಿರುವಂತಹದ್ದು ಯಾವುದು? ಭವ ಅಬ್ಧಿ. ಅಬ್ಧಿ ಅಂತಂದ್ರೆ ಸಾಗರ. ಭವ ಅಂತಂದ್ರೆ ಬದಲಾವಣೆಗೆ ಒಳಪಟ್ಟಿರುವಂತಹ ಒಂದು ಸಂಸಾರ. ಸಂಸಾರ ಅನ್ನುವಂತಹದ್ದು ಜಗತ್ತಿನಲ್ಲಿ ವರ್ಣಮಯವಾಗಿ ಕಂಡುಬರುವಂತಹ ವಸ್ತುಗಳಿಗೆ ಅಂಟಿಕೊಂಡು ಅದರಲ್ಲಿ ಸಂಘವನ್ನು ಬೆಳೆಸಿ ಆಸಕ್ತಿಯನ್ನು ಬೆಳೆಸಿ ಮುಂದೆ ಅವುಗಳಿಂದನೇ ದುಃಖನ ನಾವು ಅನುಭವಿಸ್ತೀವಿ. ಈ ಸತ್ಯ ಎಲ್ರಿಗೂ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಯಾವುದನ್ನ ನಾವು ಇಷ್ಟಪಡ್ತೀವಿ, ಆ ಇಷ್ಟಪಟ್ಟಿದ್ದು ಶಾಶ್ವತವಾಗಿ ನಮ್ಮ ಜೊತೆ ಇರೋದಿಲ್ಲ. ಅದು ನಮ್ಮನ್ನ ಬಿಟ್ಟು ಹೋದ ತಕ್ಷಣ ಮತ್ತೆ ನಾವು ದುಃಖಕ್ಕೆ ಒಳಗಾಗ್ತೀವಿ. ಆ ವಸ್ತು ನಮ್ಮಲ್ಲಿ ಇಲ್ಲದೆ ಇದ್ದಾಗ ಅದು ಇಲ್ಲ ಅನ್ನೋ ಒಂದು ಕೊರತೆ ನಮ್ಮನ್ನ ಕಾಡ್ತಾ ಇರುತ್ತೆ. ಆಗ್ಲೂ ದುಃಖ ಪಟ್ಟಿರ್ತೀವಿ. ದುಃಖ ಪಟ್ಟು ಅದನ್ನ ಸಂಪಾದನೆ ಮಾಡ್ಕೋತೀವಿ. ಆ ಸಂಪಾದನೆಗೆ ಅನೇಕ ಕರ್ಮಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋತೀವಿ. ಆ ಕರ್ಮಗಳು ಒಳ್ಳೆ ದಾರಿನಲ್ಲಿದೆಯಾ? ಯಾವ ದಾರಿಯಿಂದ ಇದನ್ನ ನಾನು ಸಂಪಾದನೆ ಮಾಡ್ಕೋತಾ ಇದ್ದೀನಿ ಅದ್ಯಾವುದು ಮುಖ್ಯವಾಗಿ ಕಾಣೋದಿಲ್ಲ. ಆದರೆ ನಾನು ಆಸಕ್ತಿ ಪಟ್ಟಿರುವಂತಹದ್ದು, ನಾನು ಸಂಘವನ್ನು ಬೆಳೆಸಿ ಅದನ್ನ ಪಡಿಬೇಕು ಅನ್ನೋ ಒಂದು ಬಯಕೆ ನನ್ನಲ್ಲಿ ಉಂಟಾದಾಗ ಅದನ್ನ ನಾನು ಪಡ್ಕೊಳ್ಳೇಬೇಕು ಅಂತ ಹೇಳಿ ಈ ದೇಹವನ್ನ ಈ ಮನಸ್ಸು ಸಿದ್ಧ ಮಾಡುತ್ತೆ. ಅದನ್ನ ನೀನ್ ಪಡ್ಕೋ. ಅದನ್ನ ನೀನ್ ಪಡ್ಕೋಬೇಕಾರೆ ನೀನ್ ಹೇಗಾಗ್ಬೇಕು ಅದೆಲ್ಲಾ ಕರ್ಮಗಳನ್ನು ನೀನ್ ಮಾಡು.
ಇಷ್ಟೆಲ್ಲ ಮಾಡಿ ಆ ವಸ್ತುವನ್ನ ನಾವು ಪಡ್ಕೊಂಡ ಮೇಲೆ ಜಗತ್ತಿನಲ್ಲಿ ಪಡ್ಕೊಳ್ಳುವಂತಹದ್ದು ಯಾವುದು ಶಾಶ್ವತ ಅಲ್ಲ. ಶಾಶ್ವತ ಅಲ್ಲದೆ ಇರೋಂತಹದ್ದನ್ನ ತುಂಬಾ ಆಸಕ್ತಿ ವಹಿಸ್ತೀವಿ, ಪಡ್ಕೋತೀವಿ. ಅದು ನಮ್ಮನ್ನ ಬಿಟ್ಟು ಹೋದಾಗ ಮತ್ತೆ ನಮ್ಮ ಗೋಳು ಶುರು ಆಗುತ್ತೆ, ಮತ್ತೆ ನಾವು ದುಃಖಕ್ಕೆ ಒಳಗಾಗ್ತೀವಿ. ಶಾಶ್ವತವಾಗಿ ಸದಾ ನಾವು ಈ ಸೃಷ್ಟಿಗೆ ಬಂದು ಇಲ್ಲಿ ನಾವು ಗಳಿಸ್ಕೋಬೇಕಾಗಿರುವಂತಹದ್ದು ಏನು, ಯಾವುದನ್ನ ನಾವು ಪಡ್ಕೋಬೇಕು? ಶಾಶ್ವತವಾಗಿ ನನ್ನ ಜೊತೆ ಇರೋಂತಹ ಈ ಒಂದು ಆನಂದ, ಸಂತೋಷ, ನೆಮ್ಮದಿ, ತೃಪ್ತಿ, ಅದನ್ನ ಗಳಿಸ್ಕೊಳ್ಳೋ ಪ್ರಯತ್ನ ನಾ ಏನಾದ್ರು ಮಾಡ್ತಾ ಇದ್ದೀನ? ಆ ಯೋಚನೆ ಯಾವತ್ತೂ ನಾವು ಮಾಡೋದಿಲ್ಲ. ವರ್ಣಮಯವಾಗಿ ಕಂಡು ಬರುವಂತಹ ಜಗತ್ತಿನ ಕಲರ್ಫುಲ್ ಅಂತ ಹೇಳ್ತೀವಿ, ಬಣ್ಣ ಬಣ್ಣವಾಗಿ ಆಕರ್ಷಣೆ ಮಾಡಿ ನಮ್ಮ ಮನಸ್ಸನ್ನ ಅದು ಸೋರೆಗೊಳ್ಳುತ್ತೆ. ಅದನ್ನ ನಾವು ಪಡ್ಕೋತೀವಲ್ಲ, ಅದನ್ನ ಸಂಸಾರ ಅಂತಂದ್ರೆ ಅಂಟ್ಕೊಳ್ಳೋದು. ಈ ರೀತಿ ಈ ಸಂಸಾರದಲ್ಲಿ ಸುಖ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಈ ಸತ್ಯ ಗೊತ್ತಿದ್ರೂ ಕೂಡ ಅದನ್ನ ದಾಟಕ್ಕಾಗೋದಿಲ್ಲ, ಅಥವಾ ಆ ಸಂಸಾರದಲ್ಲಿ ಈಜಕ್ಕಾಗೋದಿಲ್ಲ. ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅಂತಹ ಸ್ಥಿತಿನ ನಾವು ದಾಟಬೇಕು. ಅದನ್ನ ದಾಟಿಸೋದನ್ನ ತಾರಕಂ ಅಂತ ಹೇಳ್ತಾರೆ. ಹುಟ್ಟು ಸಾವಿನ ಚಕ್ರವನ್ನು ಕೂಡ ಸಂಸಾರ ಅಂತ ಹೇಳ್ತಾರೆ. ಇದನ್ನ ದಾಟಿಸುವವನು ತಾರಕಂ. ಯಾರು ಈ ತಾರಕ? ಈ ತಾರಕ ಯಾರು ದಾಟಿಸ್ತಾ ಇದ್ದಾನೆ? ಹೌದು, ಇದ್ಯಾವುದು ಬೇಡ, ಈ ಸಂಸಾರ ಬೇಡ, ನನಗೆ ಜ್ಞಾನ ಬೇಕು, ಈ ಯಾವ ವಸ್ತುಗಳು ನನಗೆ ಬೇಡ, ಜಗತ್ತಿನಲ್ಲಿ ನನಗೆ ಇದು ಯಾವುದ್ರ ಮೇಲೂ ಆಸಕ್ತಿ ಇಲ್ಲ, ಯಾವುದರಲ್ಲೂ ಸಂಘ ಬೆಳೆಸ್ಕೊಳ್ಳೋದಿಲ್ಲ, ನನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ, ಇದರಿಂದ ನಾನು ಈಚೆ ಬರಬೇಕು. ಇದರಿಂದ ಈಚೆ ಬಂದು ಮುಕ್ತಿಯ ದಾರಿನಲ್ಲಿ ನಾನು ಹೆಜ್ಜೆ ಇಡಬೇಕು. ಅದನ್ನ ನಮಗೆ ಕೊಡೋನು ಯಾರು? ನೀಲಕಂಠಂ ಅಂತ ಹೇಳ್ತಾರೆ. ಅವನನ್ನ ನೀಲಕಂಠ ಅಂತ ಹೇಳ್ತಾರೆ. ಯಾರು ಆ ನೀಲಕಂಠ ಅಂತಂದ್ರೆ ಈಶ್ವರ ಜಗದೊಡೆಯ. ಲೋಕ ಕಲ್ಯಾಣಕ್ಕಾಗಿ ಸತ್ಯ ಧರ್ಮಗಳನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಸಮುದ್ರ ಮಂಥನ ಅಂತ ಬರುತ್ತೆ. ದೀರ್ಘವಾಗಿ ಅಲ್ಲಿ ಹೋಗಕ್ಕಾಗೋದಿಲ್ಲ ಈಗ. ಆ ಸಮುದ್ರ ಮಂಥನದಲ್ಲಿ ಘೋರ ವಿಷ ಅನ್ನೋದು ಈಚೆ ಬರುತ್ತೆ. ಆ ವಿಷನ್ನ ತಗೊಳ್ಳೋದಕ್ಕೆ ಯಾರಿಗೂ ಆಸಕ್ತಿ ಇಲ್ಲ. ಎಲ್ರಿಗೂ ಬೇಕಾಗಿರೋದು ಅಮೃತದ ಮೇಲೆ. ಆದರೆ ಮೊದಲು ಬಂದಿದ್ದು ಆ ಘೋರ ವಿಷ, ನಂಜು, ಪಾಯ್ಸನ್ ಅಂತ ಹೇಳ್ತೀವಿ. ಯಾರಿಗೂ ಅದು ಯಾವುದು ಬೇಡ. ಆದ್ರೆ ಲೋಕ ಕಲ್ಯಾಣ ಆಗ್ಬೇಕು. ಲೋಕ ಕಲ್ಯಾಣ ಆಗ್ಬೇಕಾದ್ರೆ ಒಬ್ಬ ಆ ಕಷ್ಟನ ಅನುಭವಿಸೋದಕ್ಕೆ ಸಿದ್ಧನಾಗಿ ಬರ್ತಾನೆ. ಆ ನಂಜನ್ನ ನಾನು ಹೀರ್ತೀನಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಸಕಲರಿಗೂ ಒಳ್ಳೇದಾಗ್ಲಿ, ಆ ನಂಜನ್ನ ನಾನು ಹೀರ್ತೀನಿ ಅಂತ ಹೇಳಿ ಆ ಒಂದು ವಿಷಯನ ಅವನು ತಗೋತಾನೆ. ಅದು ಬಂದು ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಒಳಗೆ ಹೋದ ಆ ನಂಜು ಅವನ ಕುತ್ತಿಗೆಯನ್ನ ನೀಲಿ ಬಣ್ಣವಾಗಿ ಮಾಡುತ್ತೆ. ಅಂತಹ ನೀಲಕಂಠ ಈಪ್ಸಿದಾರ್ಥದಾಯಕಂ. ಈಪ್ಸಿದ್ ಅರ್ಥದಾಯಕಂ. ದಾಯಕಂ ಅಂತಂದ್ರೆ ಕೊಡುವಂತಹವನು. ಈಪ್ಸಿದಾರ್ಥ ಅಂತಂದ್ರೆ ಯಾವುದನ್ನ ನಾನು ಅನುಭವಿಸಲು ಯೋಗ್ಯತೆ ಅಥವಾ ಅರ್ಹತೆ, ಇದನ್ನ ನಾನು ಗಳಿಸಿರ್ತೀನಿ, ಅದನ್ನೇ ಅವನು ನನಗೆ ಕೊಡೋದು. ನಾನು 1000 ಕೇಳ್ಕೋಬಹುದು, ಪರಮಾತ್ಮ ನಾನು ನಿನ್ನ ಪೂಜೆ ಮಾಡ್ತಾ ಇದ್ದೀನಿ, ನಾನು ನಿನಗೆ ಹೂವಿನ ಅಲಂಕಾರ ಮಾಡ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ, ನಿನ್ನ ಹೆಸರಲ್ಲಿ ಗುಡಿ ಗೋಪುರ ಕಟ್ಟಿಸ್ತೀನಿ, ನನಗೆ ಇಂಥದ್ದು ಕೊಡು. ಅವಾಗ ಪರಮಾತ್ಮನಲ್ಲಿ ಅದು ವ್ಯಾಪಾರ ಆಗತ್ತೆ. ಪರಮಾತ್ಮ ನನಗೇನಾದ್ರು ಕೊಡಬೇಕಾದ್ರೆ ಅವನು ಕೊಡೋವಂತಹದ್ದನ್ನ ಮೊದಲೇ ನಾನು ನನ್ನ ಸಂಸ್ಕಾರಗಳನ್ನ ಸಂಸ್ಕರಣೆ ಮಾಡಿ ಸತ್ಕರ್ಮಗಳಿಂದ ಅದನ್ನ ನಾನು ಬೀಜ ರೂಪದಲ್ಲಿ ಪಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ. ಬೀಜ ರೂಪದಲ್ಲಿ ಪಡ್ಕೊಂಡು ಇಟ್ಕೊಂಡಿರೋ ಅಂತಹದ್ದನ್ನ ಸೂಕ್ತ ಸಮಯದಲ್ಲಿ ನನಗೆ ಹಂಚ್ತಾನೆ ಅವನು. ಅದಕ್ಕೆ ಪರಮಾತ್ಮನ ಫಲದಾಯಕ ಅಂತ ಹೇಳ್ತಾರೆ.
ಈ ತರ ಈಪ್ಸಿದಾರ್ಥ, ಯಾವುದನ್ನ ನಾನು ಅನುಭವಿಸಲು ಯೋಗ್ಯತೆ ಅಥವಾ ಅರ್ಹತೆಯನ್ನ ಗಳಿಸ್ಕೊಂಡಿರ್ತೀನಿ ಅದನ್ನೇ ಅವನು ಪರಮಾತ್ಮ ನನಗೆ ಕೊಡ್ತಾನೆ. ಒಂದರ್ಥದಲ್ಲಿ ಅವನನ್ನ ನಾವು ಕರ್ಮ ಫಲದಾಯಕ ಅಂತ ನೋಡ್ತೀವಿ. ನನಗೆ ಸಲ್ಲಬೇಕಾಗಿರೋ ಅಂತಹದನ್ನ ಸೂಕ್ತ ಸಮಯದಲ್ಲಿ ನಾನು ಕೇಳದೆ ಹೋದ್ರೂ ಕೂಡ, ನಾನು ಬಯಸದೆ ಹೋದ್ರೂ ಕೂಡ ಅದನ್ನ ಅವನು ಕೊಟ್ಟೇ ತೀರ್ತಾನೆ. ಯಾರು ಅಂತಹ ನೀಲಕಂಠ? ಯಾರು ಈ ಸಿದ್ಧಾರ್ಥದಾಯಕ? ಯಾರು ಅಂತಂದ್ರೆ ಅವನನ್ನ ತ್ರಿಲೋಚನಂ ಅಂತ ಹೇಳ್ತಾರೆ. ತ್ರಿಲೋಚನಂ ಅಂತಂದ್ರೆ 3 ಕಣ್ಣುಗಳುಳ್ಳವನು, ಅವನನ್ನ ಮುಕ್ಕಣ್ಣ ಅಂತ ಹೇಳ್ತಾರೆ. ಪರಮಾತ್ಮನ ಆ 3 ಕಣ್ಣುಗಳನ್ನ ಸೂರ್ಯ, ಚಂದ್ರ, ಅಗ್ನಿ ಅಂತ ಹೇಳ್ತಾರೆ. ಕಾಲ ಮಂಬುಜಾಕ್ಷ ಮಕ್ಷ ಶೂಲ ಮಕ್ಷರಂ ಅಂತ ಹೇಳ್ತಾರೆ. ಕಾಲಂ, ಕಾಲ ಅನ್ನೋದನ್ನ ಕಾಲಸ್ಯ ಕಾಲಂ ಅಂತಂದ್ರೆ ಕಾಲನಿಗೆ ಕಾಲನಾಗೋ ಅಂತಹದ್ದು. ಕಾಲ ಅಂತಂದ್ರೆ ಒಂದು ಅರ್ಥ ಯಮ, ಮತ್ತೊಂದು ಅರ್ಥ ಸಮಯ, ಮತ್ತು ಕಾಲ ಅಂತಂದ್ರೆ ಇನ್ನೊಂದು ಅರ್ಥ ಕಗ್ಗತ್ತಲು ಅಥವಾ ಅಂಧಕಾರ. ಹೀಗೆ ಕಾಲ ಅನ್ನೋದಕ್ಕೆ ಈ ರೀತಿಯ ಅರ್ಥಗಳು ಕೂಡ ಬರುತ್ತೆ. ಯಮನನ್ನ ನಾವು ಸಾವನ್ನು ನಿರ್ಧರಿಸುವ ದೇವತೆ ಅಂತ ಹೇಳ್ತೀವಿ. ಯಾರಿಗಾದ್ರೂ ಸಾಯುವಂತಹ ಸಮಯ ಬಂದಾಗ ನಾವೇನ್ ಹೇಳ್ತೀವಿ ಅಂತಂದ್ರೆ ಅವನ ಸಮಯ ಮುಗೀತಾ ಬಂದಿದೆ ಅಂತ ಹೇಳ್ತೀವಿ. ನೇರವಾಗಿ ಯಮ ಅವನನ್ನು ಹುಡುಕೊಂಡ್ ಬಂದಿದ್ದಾನೆ ಅಂತ ನಾವು ಹೇಳೋದಿಲ್ಲ. ಅವನ ಕಾಲ ಮುಗೀತಾ ಇದೆ, ಅವನ ಕೊನೆ ಕಾಲ, ಸಮಯ ಮುಗೀತಾ ಬಂದಿದೆ ಅಂತ ಹೇಳ್ತೀವಿ. ಇಂತಹ ಕೊನೆಗಾಲದ ಯಮನಿಗೆ ಕೂಡ ಈ ಪರಮಾತ್ಮ ಯಮನಾಗಿರ್ತಾನೆ. ಇದನ್ನ ನಾವು ಭಕ್ತ ಮಾರ್ಕಂಡೇಯದಲ್ಲಿ ನಾವು ನೋಡ್ತೀವಿ. ಬಾಲಕ ಮಾರ್ಕಂಡೇಯನ ಪ್ರಾಣಹರಣ ಸಮಯದಲ್ಲಿ ಯಮ ಬೀಸಿದ ಒಂದು ಪಾಶ, ಆ ಪಾಶ ಮಾರ್ಕಂಡೇಯನ ಕೊರಳಿಗೂ ಬೀಳುತ್ತೆ. ಜೊತೆಗೆ ಅವನು ಆ ಹೆದರಿಕೆಯಿಂದ, ಮರಣ ಭಯದಿಂದ ಆ ಶಿವಲಿಂಗವನ್ನ ಅಪ್ಪಿ ಹಿಡ್ಕೊಂಡಿರ್ತಾನೆ ಬಾಲಕ ಮಾರ್ಕಂಡೇಯ. ನಿನ್ನನ್ನು ಬಿಟ್ಟು ನಾ ಯಾರ ಜೊತೆನೂ ನಾನು ಹೋಗೋದಿಲ್ಲ ಅಂತ ಹೇಳಿ ಬಾಲಕ ಮಾರ್ಕಂಡೇಯ ಆ ಶಿವಲಿಂಗನ ತಬ್ಬಿ ಹಿಡಿದಿರ್ತಾನೆ. ಆ ಸಮಯದಲ್ಲಿ ಯಮ ಇವನಿಗೆ 16 ವರ್ಷ ಆಗಿದೆ, ಇವನ ಕಾಲ ಮುಗಿತಾ ಬಂದಿದೆ, ಮುಗಿದಿರುವಂತಹ ಈ ಸಮಯವನ್ನ ಆ ಬಾಲಕನ ಮೇಲೆ ಪ್ರಯೋಗ ಮಾಡಿ ಅವನ ಪ್ರಾಣಹರಣ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಯಮ ಬಂದು ಆ ಪಾಶನ ಅವನ ಮೇಲೆ ಹಾಕಿದಾಗ ಆ ಪಾಶ ಅವನ ಕೊರಳಿಗೆ ಜೊತೆಗೆ ಶಿವಲಿಂಗದ ಸುತ್ತ ಅದು ಬೀಳುತ್ತೆ. ಆಗ ಸಾಕ್ಷಾತ್ ಪರಮೇಶ್ವರ ಅವನು ಯಮನನ್ನ ಧಿಕ್ಕರಿಸಿ ಮಾರ್ಕಾಂಡೇಯನಿಗೆ ಹೆಚ್ಚು ಆಯಸ್ನ ದಯಪಾಲಿಸ್ತಾನೆ. ಯಮನಿಗೆ ಯಮನಾಗಿ ಪ್ರಾಣಹರಣ ಮಾಡಬೇಕು ಅಂತ ಬಂದಿರುವಂತಹ ಯಮನಿಗೆ ಅವನು ಯಮನಾಗಿ ನಿನ್ನ ಕಾಲ ಇದಲ್ಲ, ಹೋಗು, ಈ ಕಾಲನ ನಿರ್ಧರಿಸೋನು ನಾನು ಅಂತ ಹೇಳಿ ಯಮನನ್ನ ಧಿಕ್ಕರಿಸಿ ಕಳಿಸ್ತಾನೆ. ಹೀಗೆ ಪರಮಾತ್ಮ ಕಾಲಂ, ಕಾಲಸ್ಯ ಕಾಲ ಆಗಿರ್ತಾನೆ. ಅಂಬುಜಾಕ್ಷಂ, ಅಂಬು ಅಂತಂದ್ರೆ ನೀರು, ನೀರಿನಲ್ಲಿ ಜ ಅಂತಂದ್ರೆ ಹುಟ್ಟಿರೋಂತಹದ್ದು, ನೀರಿನಲ್ಲಿ ಹುಟ್ಟಿದ ತಾವರೆಯಂತಹ ಅಕ್ಷ, ಕಣ್ಣುಗಳನ್ನ ಉಳ್ಳವನಾಗಿದ್ದಾನೆ ಈ ನಮ್ಮ ಕಾಲಭೈರವ. ಅಕ್ಷಶೂಲ ಮಕ್ಷರಂ, ಕೆಲವು ಕಡೆ ಪಾಠಾಂತರವಾಗಿ ಇದನ್ನ ಅಸ್ತಶೂನ ಮಕ್ಷರಂ ಅಂತ ಕೂಡ ಹೇಳ್ತಾರೆ. ಸಂಸ್ಕೃತದಲ್ಲಿ ಯಂ ಅಂತಂದ್ರೆ ಯಮ, ಯಮ ಅಂತಂದ್ರೆ ಅದನ್ನ ಯಮ ನಿಯಮ ಅನ್ನೋ ರೀತಿನಲ್ಲಿ ಹೇಳ್ತಾರೆ. ಇದು ಕೂಡ ಯಂ ಧಾತುವಿನಿಂದ ಬಂದಿರುವಂತಹದ್ದು. ನಿಯಮ ಅಂತಂದ್ರೆ ಎಲ್ಲವುಗಳನ್ನ ತನ್ನ ಯೋಜನೆಗಳಿಗೆ ತಕ್ಕಂತೆ ನಡೆಯಬೇಕು ಅಂತ ತೀರ್ಮಾನಿಸಿ ಅವುಗಳನ್ನ ಆ ರೀತಿನಲ್ಲೇ ನಿಯಂತ್ರಿಸ್ತಾನೆ. ಯಾವ ದೇಹದಲ್ಲಿ ಎಷ್ಟು ಕರ್ಮಗಳು ನಡೀಬೇಕು, ತೀರ್ಮಾನಿಸಿದ ಕರ್ಮಗಳು ಆ ದೇಹದಲ್ಲಿ ನಡೆದ ನಂತರ ಅಲ್ಲಿ ಆ ದೇಹದ ಅವಶ್ಯಕತೆ ಇಲ್ಲ.
ಈ ದೇಹದ ಅವಶ್ಯಕತೆ ಇಲ್ಲಿ ಬೇಕಾಗಿಲ್ಲ ಅಂತ ಮೇಲೆ ದೇಹದ ಅವಶ್ಯಕತೆ ಮುಗಿದ ನಂತರ ಅಲ್ಲಿರುವ ಜೀವನನ್ನ ಆ ದೇಹದಿಂದ ಮುಕ್ತಿಗೊಳಿಸುವಂತಹ ಕಾರ್ಯವನ್ನ ನಿಯಂತ್ರಿಸುವವನು ಯಮ ಅಂತ ಹೇಳ್ತೀವಿ. ನಾವು ಪ್ರಾಣ ಹೋದಾಗ ಅಳ್ತೀವಿ, ಅದು ಅಜ್ಞಾನ, ಸಹಜ ಅಟ್ಯಾಚ್ಮೆಂಟ್. ನಾವು ಯಾರನ್ನೂ ಬಿಟ್ಕೊಡಕ್ಕಾಗೋದಿಲ್ಲ, ಇದು ಸತ್ಯ. ನಾವು ತುಂಬಾ ತುಂಬಾ ಲೌಕಿಕದಲ್ಲಿರ್ತೀವಿ. ಪ್ರಾಣ ಹೋದಾಗ ನಮ್ಮ ಆಪ್ತರದು, ನಮ್ಮ ಮನೆಯವರುಗಳದು, ನಮ್ಮ ನೆಂಟರಿಷ್ಟರದು ಕಣ್ಣಲ್ಲಿ ನೀರು ಹಾಕೋತೀವಿ, ತುಂಬಾ ಅಳ್ತೀವಿ, ಸಾಧ್ಯವೇ ಇಲ್ಲ. ದೇವ್ರನ್ನ ಬೈಯಕ್ಕೂ ಸಿದ್ಧವಾಗಿ ಹೋಗ್ತೀವಿ ನಾವು. ಏನಿಷ್ಟು ಅರ್ಜೆಂಟು ಕೇಳ್ತೀವಿ. ಅದು ದುಃಖ ನಮ್ಮನ್ನು ಮಾತಾಡಿಸ್ಬಿಡುತ್ತೆ, ಅಜ್ಞಾನ ಮಾತಾಡಿಸ್ಬಿಡುತ್ತೆ. ಆದ್ರೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾನೆ, ಅವನು ನಿಯಾಮಕ. ಯಾವ್ಯಾವ ಕರ್ಮಗಳು ಈ ದೇಹದಲ್ಲಿ ನಡಿಬೇಕು ಅನ್ನೋದು ತುಂಬಾ ಮೊದಲೇ ನಿರ್ಧಾರ ಆಗೋಗಿರುತ್ತೆ. ಎಷ್ಟು ಕರ್ಮಗಳು ಈ ದೇಹದಿಂದ ಪ್ರಕಟ ಆಗ್ಬೇಕು, ಅಷ್ಟು ಕರ್ಮಗಳನ್ನ ಈ ದೇಹ ಅನುಭವಿಸೋದಿಕ್ಕೆ ಬೇಕಾಗುವಂತಹ ಎಷ್ಟು ಶಕ್ತಿ ಬೇಕು, ಎಷ್ಟು ಸದೃಢವಾಗಿರಬೇಕು, ಹೇಗಿರಬೇಕು, ಎಲ್ಲಿ ಹುಟ್ಟಿ ಬರಬೇಕು, ಎಲ್ಲವೂ ಪೂರ್ವ ನಿರ್ಧರಿತ. ಆ ಕರ್ಮಗಳೆಲ್ಲ ಮುಗಿದ ಮೇಲೆ ಆ ದೇಹದ ಅವಶ್ಯಕತೆ ಇಲ್ಲ. ಮತ್ತೊಂದು ಕರ್ಮವನ್ನ ಈ ದೇಹ ಚೆನ್ನಾಗಿದೆಯಲ್ಲ ನಾನು ಮಾಡ್ತೀನಿ, ಇಲ್ಲ, ಮಾಡಕ್ಕಾಗದೇ ಇಲ್ಲ. ಇನ್ನೊಂದು ಕರ್ಮ ಮಾಡೋದಕ್ಕೆ ಆ ದೇಹದಲ್ಲಿ ಶಕ್ತಿ ಇಲ್ಲ, ಆ ದೇಹದ ಅವಶ್ಯಕತೆ ಈ ಲೋಕದಲ್ಲಿ ಇಲ್ಲ. ಅಲ್ಲಿ ಇಲ್ಲ ಅಂತಂದ್ಮೇಲೆ ಆ ದೇಹದಲ್ಲಿ ಆ ಜೀವ ಇರಬಾರ್ದು, ಆ ದೇಹದಲ್ಲಿ ಆ ಜೀವ ಬಂಧನ ಆಗ್ಬಾರ್ದು. ಆ ಬಂಧನನ್ನ ಅವನು ಮುಕ್ತಗೊಳಿಸ್ತಾನಲ್ಲ, ಅದನ್ನ ನಾವು ಸಾವು ಅಂತ ತಿಳ್ಕೊತೀವಿ. ಪರಮಾತ್ಮ ಆ ದೇಹದಿಂದ ಆ ಜೀವನನ್ನ ಮುಕ್ತನನ್ನಾಗಿ ಮಾಡ್ತಾನೆ. ನಮಗೆ ಅರ್ಥ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಪರಮಾತ್ಮನ ನ್ಯಾಯದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಇರೋದಿಲ್ಲ. ಈ ರೀತಿ ಯಮ ಅಂತಂದ್ರೆ ಇಂತಹ ನಿಯಮಗಳನ್ನ ಸರಿಯಾಗಿ ನಿಯಂತ್ರಿಸುವಂತಹವನು ಈ ನಮ್ಮ ಕಾಲಭೈರವ. ಮತ್ತು ಇಂತಹ ಕ್ರಿಯೆಯನ್ನ ನಿಯಮ ಅಂತ ಹೇಳ್ತೀವಿ. ಅಸ್ತಶೂನ ಅಥವಾ ಅಕ್ಷಶೂಲಮಕ್ಷರಂ, ಇರುವಿಕೆಯನ್ನ ಇಲ್ಲದಂತೆ ಮಾಡುವಂತಹವನು. ಆದರೂ ಕೂಡ ಅಸ್ತಶೂನ್ಯಂ. ಅಸ್ತ ಅಂತಂದ್ರೆ ಒಂದು ಪ್ರಕಾರವಾಗಿ ನಾವು ಸೂರ್ಯಾಸ್ತಮಾನ ಅಂತಂದಾಗ ಸೂರ್ಯ ಎಲ್ಲಿ ಹೋಗ್ತಾನೆ, ಎಲ್ಲಿ ಹೋಗೋಕ್ಕೂ ಸಾಧ್ಯ ಇಲ್ಲ. ಸೂರ್ಯ ಅನ್ನೋದು ಸದಾ ಇರ್ತಾನೆ, ಭೂಮಿ ತಿರುಗತ್ತೆ, ಇದು ವಿಚಾರ ಇದೆ, ವಿಜ್ಞಾನ ಕೂಡ ಅದನ್ನ ಹೇಳುತ್ತೆ. ನಾವು ಯಾವುದೋ ಒಂದು ದಿಕ್ಕಿನಲ್ಲಿ ನಿಂತಿರ್ತೀವಿ. ಈಗ ಬೆಳಗ್ಗೆ, ಈಗ ರಾತ್ರಿ, ಸೂರ್ಯ ಮುಳುಗ್ದ, ಸೂರ್ಯ ಹುಟ್ಟದ, ಇದೆಲ್ಲ ನಮ್ಮ ಅನಿಸಿಕೆಗಳು. ಇಲ್ಲಿ ಅಸ್ತಮಾನ, ಅಸ್ತಶೂನ್ಯಂ ಅಂತಂದ್ರೂ ಕೂಡ ಈ ಒಂದು ಪ್ರಕಾರಗಳು ಒಂದು ರೆಸ್ಟ್ ಬಂದಿರುತ್ತೆ. ಒಂದು ರೆಸ್ಟ್ ಬಂದಾಗ ಸೂರ್ಯ ಮುಳುಗ್ದ ಅಂತ ಹೇಳ್ತೀವಿ. ಅದು ರೆಸ್ಟ್ ಬಂದಿರೋದಿಲ್ಲ, ಮತ್ತೊಂದು ದಿಕ್ಕಿನಲ್ಲಿ ಅದೇ ಸೂರ್ಯ ಅಲ್ಲಿ ಅವ್ರಿಗೆ ಕಾಣಿಸ್ಕೊತಾ ಇರ್ತಾನೆ. ಅವನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇರ್ತಾನೆ. ಈ ಬ್ರಹ್ಮಾಂಡದಲ್ಲಿ ಅವನು ಸದಾ ಶಾಶ್ವತವಾಗಿರುವಂತಹವನು. ಸೂರ್ಯನನ್ನು ಕೂಡ ನಾವು ಸೂರ್ಯನಾರಾಯಣ ಅಂತ ಹೇಳ್ತೀವಿ. ಈ ರೀತಿ ಅಸ್ತಶೂನ್ಯಂ ಅಂತಂದ್ರೆ, ಶೂನ್ಯಂ ಅಂತಂದ್ರೆ ಇಲ್ಲದೆ ಇರೋವಂತಹದ್ದು. ಆದ್ರೆ ಇದು ಆ ರೀತಿ ಅಲ್ಲ. ಶೂನ್ಯಂ ಅಂದ್ರೆ ಇಲ್ಲದೆ ಇರುವಂತಹದ್ದು. ಪರಮಾತ್ಮ ವಸ್ತು ಅನ್ನುವಂತಹದ್ದು ಎಂದಿಗೂ ಇಲ್ಲವಾಗಲು ಸಾಧ್ಯ ಇಲ್ಲ. ಆದ್ರಿಂದ ಇಲ್ಲಿ ಅಕ್ಷರಂ, ಅಸ್ತಶೂನ್ಯಂ ಅಕ್ಷರಂ, ಅಕ್ಷರಂ ಅಂತ ಹೇಳಿದ್ದಾರೆ. ಪರಮಾತ್ಮ ಎಲ್ಲ ಲೌಕಿಕ ಕ್ರಿಯೆಗಳನ್ನ ಲಯ ಮಾಡಿದ್ರೂ ಕೂಡ ತಾನು ಮಾತ್ರ ಅಕ್ಷರಂ, ಕ್ಷಯಿಸದೆ ನಶಿಸದೆ ಅವಿನಾಶಿಯಾಗಿ ಸದಾ ತನ್ನ ಇರುವಿಕೆಯನ್ನ ಪ್ರಕಟಿಸ್ತಾ ಇರ್ತಾನೆ. ನಾವು ನೋಡಿರ್ತೀವಿ ಈ ಪುರಾಣಗಳಲ್ಲಿ, ಯುಗ ಕಳಿತು ಪ್ರಳಯ ಆಯಿತು ಅಂತಂದಾಗ ಅಲ್ಲಿ ಏನೂ ಇರೋದಿಲ್ಲ,
ಸ್ತಬ್ಧತೆ ಇರುತ್ತೆ, ಶಾಂತಮಯವಾಗಿರುತ್ತೆ. ದೊಡ್ಡ ಜಲರಾಶಿ ಮಧ್ಯದಲ್ಲಿ ಒಂದು ಸಣ್ಣ ಆಲಯದಲ್ಲಿ ಅಷ್ಟೇ ಪುಟ್ಟ ಕೃಷ್ಣ ಬೆರಳು ಚಿಪ್ತ ನಗ್ತಾ ಮಲಗಿರ್ತಾನೆ. ಅಂತಂದ್ರೆ ಅವನು ಸದಾ ಇರ್ತಾನೆ. ಪ್ರಳಯ ಆಯಿತು ನಿಜ, ಎಲ್ಲವೂ ಸ್ತಬ್ಧವಾಯಿತು. ಎಲ್ಲವೂ ಸ್ತಬ್ಧವಾದರೂ ಆ ಪರಮಾತ್ಮ ವಸ್ತು, ಆ ಚೇತನ ಶಕ್ತಿ ಸದಾ ಇರುತ್ತೆ. ಯಾಕೆ? ಮತ್ತೊಂದು ಯುಗ ಯುಗಾದಿ ಕಳೆದರು ಬೇಕು. ಪರಮಾತ್ಮ ಅನ್ನುವಂತಹವನು ಸದಾ ಇರುವಂತಹವನು. ಹೀಗೆ ಸದಾ ಇರುವಂತಹ ಈ ಕಾಶಿಕಾಪುರಾದಿನಾಥ ಕಾಲಭೈರವನನ್ನ ನಾನು ಭಜಿಸ್ತೀನಿ. ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. 2 ಶ್ಲೋಕಗಳನ್ನ ನೋಡಿದ್ದೀವಿ, ಇನ್ನು 6 ಶ್ಲೋಕ ಇದೆ. ಮತ್ತೆ ಮುಂದಿನ ಅವಕಾಶದಲ್ಲಿ ಅದನ್ನ ಮುಂದುವರ್ಸೋಣ. ಈಗ ಬುಧವಾರ ಈಗ ಇದೇ ಕಾಲಭೈರವಾಷ್ಟಕಂನ ಎಲ್ಲರೂ ಸೇರಿ ಭಜನೆ ಮಾಡಿ. सूत्रबिन्दुशेखरं कृपाकरं नारदादियोगिवृन्दवन्दितं दिगम्बरं काशिकापुरादिनाथ कालभैरवं भजे. भानुकोटिभास्वरं भवाब्धितारकं पदं नीलकण्ठनिर्जितार्थदायकं त्रिलोचनं कालकालमम्बुजाक्षमक्षशूलमक्षरं काशिकापुरादिनाथ कालभैरवं भजे. शूलकण्ठपाशदण्डपाणिपादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवप्रियं काशिकापुरादिनाथ कालभैरवं भजे. मुक्तिमुक्तिदायकं प्रशस्तचारुविग्रहं भक्तवत्सलं स्थिरं समस्तलोकविग्रहं निक्वणं मनोज्ञहेमकिङ्किणीलसत्कटिं काशिकापुरादिनाथ कालभैरवं भजे. धर्मसेतुपालकं स्वधर्ममार्गनाशकं कर्मपाशमोचकं सुशर्मदायकं विभुं स्वर्णवर्णकेशपाशशोभिताङ्गनिर्मलं काशिकापुरादिनाथ कालभैरवं भजे. रत्नपादुका प्रभाविरामपादयुग्मकं नित्यमद्वितीयमिष्टदैवतं निरञ्जनं मृत्युदर्पनाशनं करालदंष्ट्रभूषणं काशिकापुरादिनाथ कालभैरवं भजे. अट्टहासभिन्नपद्मजाण्डकोशसन्ततिं दृष्टिपातनष्टपापजालमुग्रशासनम् अष्टसिद्धिदायकं कपालमालिकाधरं काशिकापुरादिनाथ कालभैरवं भजे. भूतसङ्गनायकं विशालकीर्तिदायकं काशीवासिलोकपुण्यपापशोधकं विभुं नीतिमार्गकोविदं पुरातनं जगत्पतिं काशिकापुरादिनाथ कालभैरवं भजे. कालभैरवाष्टकं पठन्ति ये मनोहरं ज्ञानमुक्तिसाधकं विचित्रपुण्यवर्धनं शोकमोहलोभदैन्यकोपतापनाशनं ते प्रयान्ति कालभैरवाङ्घ्रिसन्निधिं ध्रुवम् काशिकापुरादिनाथ कालभैरवं भजे. काशिकापुरादिनाथ कालभैरवं भजे. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.
ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸದ್ಗುರು ಚಿಕ್ಕಲಿಂಗಣ್ಣ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಈ ಪ್ರವಚನವನ್ನ ಈ ಒಂದು ಶುಭ ದಿವಸದಲ್ಲಿ ಅತ್ಯಂತ ಭಕ್ತಿಯಿಂದ ಅರ್ಪಿಸೋಣ. ಮತ್ತು ಇವತ್ತು ಈ ಒಂದು ಭಜನೆ ಕಾರ್ಯಕ್ರಮವನ್ನ ಸುಶ್ರಾವ್ಯವಾಗಿ ಹಾಗೂ ತುಂಬ ವೈಬ್ರೆಂಟ್, ತುಂಬ ಕಂಪನಗಳಿಂದ ಕೂಡಿರುವಂತಹ ಈ ಭಜನೆಯನ್ನ ಶ್ರೀಮತಿ ರಶ್ಮಿ, ಶ್ರೀಮತಿ ಬೃಂದಾ, ಶ್ರೀಮತಿ ಸುಮಾಶೇಖರ್ ಸುಮಾ ವಸಂತ್ ಮತ್ತು ಶ್ರೀಮತಿ ಸುಜಾತ ಅವರು ಬಂದು ಇಲ್ಲಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಅತ್ಯಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಸಕಲ ಮಂಗಳವನ್ನು ಉಂಟು ಮಾಡಲಿ ಅಂತ ಕೇಳ್ಕೊತಾನೆ. ಶ್ರೀಕೃಷ್ಣ, ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ.